ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಂಜು ದಾವಣಗೆರೆ ಮಾತಾಡ್ತಾ ಇರೋದು. ಇಲ್ಲಿ ನೋಡಿ, ನಮ್ಮ ಮನೆಯವರು ನುಗ್ಗೆ ಸೊಪ್ಪು ತಂದಿದ್ದರು. ಈ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ಒಂದು ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗಲಿ. ಇದು ತುಂಬ ಚೆನ್ನಾಗಿರ್ತೈತಿ. ನೋಡ್ಕೊಳ್ಳಿ, ಇದು ಮೊಟ್ಟೆ ಮಿಕ್ಸ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತೈತಿ. ನೋಡಿ, ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಹಾಕ್ಕೊಂಡಿದ್ದೆ. ಸಾರಿ, ನಿಮಗೆ ಹೇಳೋದು ಮರ್ತ್ಬಿಟ್ಟೆ. ಅದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ 3 ಮೊಟ್ಟೆ ತೊಗೊಂಡಿದ್ದೀನಿ. ಸೊಪ್ಪು ತುಂಬ ಎಳೆದಿರಬೇಕು. ಎಳೆದಿದ್ರೇ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರೋದು. ಬಲ್ತಿದ್ರೆ ಅದು ಚೆನ್ನಾಗಾಗಲ್ಲ. ತುಂಬ ಎಳೆದು ಈ ಥರ ಎಳೆ ಸೊಪ್ಪು ಇರಬೇಕು. ಚೆನ್ನಾಗಿರ್ತದೆ. ಚಪಾತಿ ಜೊತೆಗೆ ತಿನ್ನೋಕೆ ಭಾಳ ಚೆನ್ನಾಗಿರ್ತೈತಿ. ರೊಟ್ಟಿ ಚಪಾತಿ ಜೊತೆಗೆ ಹಂಗೇನೂ ತಿನ್ಬೋದು. ಇದು ನುಗ್ಗೆ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು. ಭಾಳ ಬೆನಿಫಿಟ್ ಇದೆ ಇದರಲ್ಲಿ. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಿತ್ತು. ಅದಕ್ಕೆ ಮೊಟ್ಟೆ ಒಡೆದು ಹಾಕೊಂಡಿದ್ದೀನಿ, 3 ಮೊಟ್ಟೆ. ನೋಡಿ, ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ತೊಗೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಂಡು ಮಾಡ್ಕೊಬೋದು. ಚೆನ್ನಾಗಿರ್ತೈತಿ. ಇದೊಂದು ಸ್ವಲ್ಪ ಇದಾಗೋವರೆಗೂ ಆಮೇಲೆ ಸೊಪ್ಪು ಹಾಕೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಯಬೇಕು. ಬೆಂದು ಇದು ಇನ್ನೂ ಸ್ವಲ್ಪ ಸಣ್ಣಗಾಗುತ್ತೆ. ಕಮ್ಮಿ ಕ್ವಾಂಟಿಟಿ ಬರುತ್ತೆ. ಬೇಯಲಿ. ನೋಡಿ ಫ್ರೆಂಡ್ಸ್, ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಮುಚ್ಚಳ್ಕ ಮುಚ್ಚಿಟ್ಟಿದ್ದೀನಿ. ಒಂದು 5 ನಿಮಿಷ ಕುದೀಲಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಬೆಂದಿದೆ ಇದು ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಹಾಕಿ ಮಾಡಿರೋದು. ತುಂಬ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಅದರಲ್ಲೂ ಹೆಣ್ಮಕ್ಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅದಕ್ಕೆಲ್ರಿಗೂ ಒಳ್ಳೆಯದಿರುತ್ತೆ ಇದು. ಇವತ್ತಿಂದು ಇಷ್ಟೇ ಲಾಗ್ ಆಗಿತ್ತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.